Hello guys, in this video we learn about switch statement in C. It is an alternative of if else if ladder. Means ನಾವು if ladder ನ ಮಲ್ಟಿಪಲ್ ಕಂಡೀಷನ್ ಚೆಕ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ದೀವಲ್ಲ, ಹಾಗೆ ಇಲ್ಲಿ ಸ್ವಿಚ್ ಕೇಸ್ನ ಯೂಸ್ ಮಾಡ್ತೀವಿ. The switch case statement is a flow control statement in which we can define a switch variable and then execute different code based on the value of the switch variable. Syntax ನೋಡ್ಕೊಳ್ಳಿ, ಇಲ್ಲಿ ಹೇಳಿದರೆ execute different codes based on the value of the switch variable. ಸ್ವಿಚ್ ಅಲ್ಲಿ ಏನು ವೇರಿಯಬಲ್ ಹಾಕಿರ್ತೀವೋ ಅಲ್ಲಿ ಆ ಕೇಸಿಗೆ ಹೋಗಿ ಆ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಮೀನ್ಸ್ ಇಲ್ಲಿ ಎಕ್ಸ್ಪ್ರೆಷನಲ್ಲಿ ವ್ಯಾಲ್ಯೂ 1 ಅಂತ ಹಾಕಿದರೆ ಇಲ್ಲಿ ವ್ಯಾಲ್ಯೂ 1 ಕೇಸಲ್ಲಿರೋ ಹೋಗಿ ಈ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಸಿಂಟ್ಯಾಕ್ಸ್ ನೋಡ್ಕೊಳ್ಳಿ. ಬ್ರೇಕ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇದು ಇನ್ಬಿಲ್ಟ್ ಫಂಕ್ಷನ್ನು. ಬ್ರೇಕ್ನ ಸ್ವಿಚ್ ಬ್ಲಾಕಿಂದ ಎಕ್ಸಿಟ್ ಆಗೋಕ್ಕೆ ಯೂಸ್ ಮಾಡ್ತೀವಿ. ಸ್ವಿಚ್ ಕೇಸಸ್ನ ಬರೋಕ್ಕೆ ಸಮ್ ರೂಲ್ಸ್ ಇವೆ. ದೇರ್ ಕ್ಯಾನ್ ಬಿ 1 or n ನಂಬರ್ ಆಫ್ ಕೇಸಸ್. ಮೀನ್ಸ್ ನಾವು ಒಂದು ಅಥವಾ ಭಾಳ ಕೇಸ್ನು ಬರ್ಕೋಬೋದು, ಎಷ್ಟು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಡೆಫಾಲ್ಟ್ ಅಂದರೆ ಮೀನ್ಸ್ ಇಟ್ ಆ್ಯಕ್ಟ್ ಆಸ್ ಅ ಎಲ್ಸ್ ಏನು ಯೂಸ್ ಮಾಡ್ತೀವಲ್ಲ, ಎಲ್ಸ್ ಥರ ಇದು ವರ್ಕ್ ಆಗುತ್ತೆ. ಇವು ಯಾವುದು ಎಕ್ಸಿಕ್ಯೂಟ್ ಆಗಿಲ್ಲ ಅಂದರೆ ಡಿಫಾಲ್ಟಿಗೆ ಬಂದು ಡಿಫಾಲ್ಟಲ್ಲಿ ಏನಿರುತ್ತೆ ಅದನ್ನ ಸ್ಟೇಟ್ಮೆಂಟ್ನ ಪ್ರಿಂಟ್ ಮಾಡುತ್ತೆ. ಇನ್ ಸ್ವಿಚ್ ಸ್ಟೇಟ್ಮೆಂಟ್ ದ ಕೇಸ್ ವ್ಯಾಲ್ಯೂ ಮಸ್ಟ್ ಬಿ ಕ್ಯಾರ್ ಆ್ಯಂಡ್ ಇಂಟ್ ಟೈಪ್. ಮೀನ್ಸ್ ಸ್ವಿಚ್ ಸ್ಟೇಟ್ಮೆಂಟ್ನಲ್ಲಿ ಕ್ಯಾರ್ ಮತ್ತು ಇಂಟ್ ಟೈಪ್ನ ಅಷ್ಟೇ ಯೂಸ್ ಮಾಡ್ಬೋದು. ದ ವ್ಯಾಲ್ಯೂಸ್ ಇನ್ ದ ಕೇಸ್ ಮಸ್ಟ್ ಬಿ ಯೂನಿಕ್. ಮೀನ್ಸ್ ಈ ಕೇಸಲ್ಲಿ ವ್ಯಾಲ್ಯೂ 1 ಅಂತ ಕೊಟ್ಟಿವಲ್ಲ, ಮತ್ತು ಕೆಳಗಡೆಯಲ್ಲಿ ಕೇಸ್ 1 ಅಂತ ಕೊಡೋ ಹಾಗಿಲ್ಲ, ಅವು ಯೂನಿಕ್ಕಾಗಿ ಇರಬೇಕು. ಈ ಸ್ಟೇಟ್ಮೆಂಟ್ ಆಫ್ ದ ಕೇಸ್ ಕ್ಯಾನ್ ಹ್ಯಾವ್ ಬ್ರೇಕ್ ಸ್ಟೇಟ್ಮೆಂಟ್, ಇಟ್ ಈಸ್ ಆಪ್ಷನಲ್. ಮೀನ್ಸ್ ಬ್ರೇಕ್ ಕೊಡದೇ ಇದ್ದರೆ ಈಗ ಸ್ಟೇಟ್ಮೆಂಟ್ 1ನ ಪ್ರಿಂಟ್ ಮಾಡುತ್ತೆ, ಮತ್ತೆ ಕೆಳಗಡೆದನ್ನು ತಗೊಂಡು ಪ್ರಿಂಟ್ ಮಾಡುತ್ತೆ. ಹಾಗಾಗಬಾರ್ದು ಅಂದರೆ ಬ್ರೇಕ್ ಹಾಕಿದರೆ ಇದನ್ನು ಎಕ್ಸಿಕ್ಯೂಟ್ ಮಾಡಿ ಬ್ರೇಕ್ ಮಾಡುತ್ತೆ. ಆ ಬ್ರೇಕ್ ಮಾಡೋದ್ರಿಂದ ಅದು ಆ ಸ್ವಿಚ್ ಕೇಸಿಂದ ಎಕ್ಸಿಟ್ ಆಗುತ್ತೆ. ದ ಡೆಫಾಲ್ಟ್ ಸ್ಟೇಟ್ಮೆಂಟ್ ಈಸ್ ಆಪ್ಷನಲ್. ಇದನ್ನ ನಾವು ಬರ್ಕೋಬೋದು, ಇಲ್ಲ ಬರ್ಕೋಬಾರ್ದು, ಬರಲಿದ್ರು ನಡೆಯುತ್ತೆ. ಈಗ ನಾವು ಕೋಡ್ ಬ್ಲಾಕ್ಸಲ್ಲಿ ನೋಡೋಣ ಪ್ರೋಗ್ರಾಮ್ ಮಾಡಿ. ಪ್ರಾಜೆಕ್ಟ್ ತಗೊಂಡು ಪ್ರಾಜೆಕ್ಟ್ ನಿಮ್ಮ ಏನಂತ ಆದರೂ ಕೊಡ್ಬೋದು. ನಾನಿಲ್ಲಿ ಸ್ವಿಚ್ ಸ್ಟೇಟ್ಮೆಂಟ್ ಅಂತ ಕೊಡ್ತಿದ್ದೀನಿ. ನಾನು ಸಿಂಟ್ಯಾಕ್ಸ್ ಬರೆದಿಲ್ಲ, ಅದೇ ಥರ ಇಲ್ಲಿ ಬರ್ಕೊಂತ ಹೋಗಿ ಸ್ವಿಚ್ಚಲ್ಲಿ ಒಂದು ಡೇ ಅಂತ ಕಂಡೀಷನ್ ಬರ್ಕೊಂಡು, ಕಂಡೀಷನ್ ಆಗಿರೋದು ಒಂದು ಇಂಟೀಜರ್ ಟೈಪ್ ಆಗಿರಬೇಕು ಇಲ್ವಾ ಕ್ಯಾರೆಕ್ಟರ್. ನಾನು ಇಂಟೀಜರ್ ತಗೊತಿದ್ದೀನಿ. ಡೇ ಅನ್ನೋ ವೇರಿಯೇಬಲಲ್ಲಿ ನಾನು 4ನ ಸ್ಟೋರ್ ಮಾಡ್ತಾಯಿದ್ದೀನಿ. ಸ್ವಿಚ್ ಕೆಳಗಡೆ ಬಂದು ಕೇಸಸ್ನ ಬರ್ಕೊತ ಹೋಗಿ ಕೇಸ್ 1ನಲ್ಲಿ ಪ್ರಿಂಟ್ ಎಫ್ ಮಂಡೇ ಅಂತ ಪ್ರಿಂಟ್ ಮಾಡ್ತಿದ್ದೀನಿ. ಇದನ್ನ ಬ್ರೇಕ್ ಸ್ಟೇಟ್ಮೆಂಟ್ ಹಾಕೊಳ್ಳಿ ಎಲ್ಲದಕ್ಕೂ. ಕೇಸ್ 2 ಪ್ರಿಂಟ್ ಎಫ್ ಟ್ಯೂಸ್ಡೇ ಅಂತ ಬರ್ಕೊಳ್ಳಿ.
ಇದನ್ನೇ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಕೆಳಗಡೆ. ಮತ್ತು ಟೈಮ್ ವೇಸ್ಟ್ ಮಾಡೋದು ಬೇಡ. ಟ್ಯೂಸ್ಡೇ ಈಗ ಇಷ್ಟು ಸಾಕು ವರ್ಕ್ ಆಗೋದಕ್ಕೆ. ಇಷ್ಟು ನೋಡ್ಕೊಳ್ಳೋಣ ಹೇಗೆ ವರ್ಕ್ ಆಗುತ್ತೆ ಅನ್ನೋಕ್ಕೆ. ಡಿಫಾಲ್ಟ್ ಕೇಸಲ್ಲಿ ಡಿಫಾಲ್ಟಲ್ಲಿ printf ಫ್ರೈಡೆ ಅಂತ ಕೊಡ್ತೀನಿ. ಇದಕ್ಕೆ ಬ್ರೇಕ್ ಸ್ಟೇಟ್ಮೆಂಟ್ ಕೊಡಿ. ಬ್ರೇಕ್. ಈಗ ಎಕ್ಸಿಕ್ಯೂಷನ್ ಮಾಡೋಣ. ಡೇದಲ್ಲಿ 4 ವೇರಿಯೇಬಲ್ ಸ್ಟೋರ್ ಆಗಿದೆ. ಕೇಸಲ್ಲಿ 4 ಇಲ್ಲಿದೆ. ಇದನ್ನ ಪ್ರಿಂಟ್ ಮಾಡುತ್ತೆ. ಈಗ ಕಂಪೈಲೇಷನ್ ಮಾಡಿ ನೋಡೋಣ. ಏನೋ ಎರರ್ ಬರ್ತಿದೆ. ಎರರ್ ಎಫೆಕ್ಟಿಂಗ್. ಇಲ್ಲಿ ಈ ಡಬಲ್ ಡಾಟ್ನ ಹಾಕ್ಲೇಬೇಕು, ಸೆಮಿಕೋಲನ್ನ. ಇಲ್ಲಿ ಕಂಪೈಲ್ ಆಗಿ ಬಂದಿದೆ ನೋಡಿ. ಥರ್ಸ್ಡೇ ಅಂತ ಪ್ರಿಂಟ್ ಆಗಿದೆ. ಡೇದಲ್ಲಿ 4 ಅನ್ನೋದು ಸ್ಟೋರ್ ಆಗಿದೆ. ಸ್ವಿಚ್ಚಲ್ಲಿ 4 ಅನ್ನೋ ಡೇದಲ್ಲಿ 4 ಇದೆಯಲ್ಲ, ಕೇಸ್ನ 4ಗೆ ಸ್ವಿಚ್ ಮಾಡುತ್ತೆ. ಇದರಲ್ಲಿ ಏನಿದೆ ಅದನ್ನು ಪ್ರಿಂಟ್ ಆಗಿ ಬ್ರೇಕ್ ಆಗುತ್ತೆ, ಸ್ವಿಚ್ಚಿಂದ ಎಕ್ಸಿಕ್ಯೂಟ್ ಆಗುತ್ತೆ. ಈಗ ಡೇದಲ್ಲಿ 6 ಅಂತ ಕೊಟ್ಟು ಕಂಪೈಲೇಷನ್ ಮಾಡೋಣ, ಏನು ಬರುತ್ತೆ ನೋಡೋಣ. ಫ್ರೈಡೆ ಅಂತ ಪ್ರಿಂಟ್ ಆಗಿದೆ. ಮೀನ್ಸ್ 6 ಯಾವ ಕೇಸು ಇಲ್ಲ, ಅದಕ್ಕೆ ಡಿಫಾಲ್ಟ್ ಕೇಸ್ನ ಪ್ರಿಂಟ್ ಆಗುತ್ತೆ. ಡಿಫಾಲ್ಟಲ್ಲಿ ಇವೆಲ್ಲವೂ ಫಾಲ್ಸ್ ಆದರೆ ಡಿಫಾಲ್ಟ್ ಕೇಸು ಪ್ರಿಂಟ್ ಆಗುತ್ತೆ. ಥ್ಯಾಂಕ್ಸ್.